ಸ್ಥಳೀಯ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ಭಜಂತ್ರಿ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ 12ನೇ ಶತಮಾನದ ಮಹಾನ್ ಶಿವಶರಣ ಕಾರ್ಯಯೋಗಿ ಶ್ರೀ ನೂಲ್ವಿ ಚಂದಯ್ಯನವರ 919ನೆಯ ಜಯಂತಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ರೋಣ ತಹಶೀಲ್ದಾರ್ ಕೆ ನಾಗರಾಜ್, ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧರಾಗಿ ಕಾರ್ಯಯೋಗದ ಆದರ್ಶವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಶಿವಭಕ್ತಿಯ ಮಾರ್ಗವನ್ನ ತೋರಿದ ನೂಲ್ವಿ ಚಂದಯ್ಯನವರ ತತ್ವ ಸಿದ್ಧಾಂತವನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಎಂದು ಕರೆ ನೀಡಿದರು. ಎಲ್ಲರೂ ಜಾತಕ ವೇದಗಳ ಬಳಿಗೆ ಹೋಗಿ ಲಿಂಗ ಶಿಕ್ಷೆ ಗಣೇಶ ಆಗಿದೆ. ಮತ್ತು ವಿದ್ಯಾರ್ಥಿಗಳು ಯಾರಂತ ಕೇಳಿದ್ರೆ ಅದನ್ನು ಪ್ರಭುಗಳು ಪ್ರಭುದೇವರು ಅವ್ರಿಗೆ ಅನುಭವ ಅವರು ವಿದ್ಯೆ ಸನ್ಮಾನ ತರಬೇಕಂತ ಎಲ್ಲ ಪ್ರಯತ್ನ ಮಾಡಿ ಜನ ಏನು ಮಾಡಿದ್ರು. ಆ ಸಮಯದಲ್ಲೂ ಒಳ್ಳೆಯ ಮನುಷ್ಯನಂತ ದುಷ್ಟ ಬರೇ ವಿಶ್ವರಾಜನ ಆಸ್ಥಾನದೊಳಗೆ ಮೊದಲ ಸ್ಥಾನ ಸಿಕ್ಕಿದ್ದಕ್ಕಾಗಿ ಅವ್ರು ಅಸೂಯೆ ಪಟ್ಟ. ಒಡ್ಡಿ ಮನುಷ್ಯನ ಅಸೂಯೆ ಪಟ್ಟಿದ್ದಕ್ಕೆ ಅದು ಬಂಡಾಯ ಆಯಿತು. ಇವರು ಹಾಗಾಗಿ ಹೆಚ್ಚಾಗಿ ಬಂದಂತಹ ಸುಳ್ಳು ಮೆಡಿಯಾ ಮಾಡಿದ್ರು. ಅಸೂಯೆ ಪಟ್ಟದಕ್ಕೆ ದಂಗೆ ಆಗ್ತದೆ. ಎಷ್ಟೋ ರಕ್ತಪಾತ ಆಗಿರುತ್ತೆ. ಬರೆದಿಟ್ಟಂಥ ವಚನ ಸಾಹಿತ್ಯ ಕೂಡ ಹಾಳಾಗಿರ್ತದೆ. ಈ ಸ್ವಲ್ಪ ಉಳಿದವಂತಂದ್ರೆ ನಮ್ಮ ನುಡಿ ಇದೇ ಸಂದರ್ಭದಲ್ಲಿ ರೋಣ ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರಂಗವ್ವ ಎಸ್ ಭಜಂತ್ರಿ, ಜಿಟಿ ಕೊಪ್ಪದ್, ಶ್ರೀ ಚಂದ್ರಶೇಖರಯ್ಯ ಹಿರೇಮಠ್, ಅಧ್ಯಕ್ಷರಾದ ಬಾಳಪ್ಪ ಭಜಂತ್ರಿ, ಉಪಾಧ್ಯಕ್ಷರಾದ ದೊಡ್ಡ ಹನುಮಂತಪ್ಪ ಎಸ್ ಭಜಂತ್ರಿ, ಸಂಕಪ್ಪ ಎಸ್ ಬಿಜಾಪುರ್, ಅಶೋಕ್ ಭಜಂತ್ರಿ, ವೀರಪ್ಪ ದೊಡ್ಡನವರ್, ಸುಂಕಪ್ಪ ಕೋರ್ವರ್, ರಾಮು ಭಜಂತ್ರಿ, ರಾಜು ಭಜಂತ್ರಿ, ಸಿದ್ದಪ್ಪ ಭಜಂತ್ರಿ, ಸಂಗಪ್ಪ ಭಜಂತ್ರಿ, ರವಿಚಂದ್ರ ಭಜಂತ್ರಿ, ಅಮರೇಶ್ ಎಸ್ ಭಜಂತ್ರಿ, ಕೃಷ್ಣ ಎಸ್ ಭಜಂತ್ರಿ, ತಾತಪ್ಪ ಸಿಪ್ರಿ, ಪ್ರಕಾಶ್ ಭಜಂತ್ರಿ, ಹನುಮಂತ್ ಭಜಂತ್ರಿ, ದುರ್ಗಪ್ಪ ಕೊಪ್ಪಳ್ ಹಾಗೂ ತಾಲೂಕು ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು.